ಬಾ ಅಂತೂ ಇಂತು ನಮ್ಮ ಮನೆಗೆ ಬಂದೆ. ನನಗೆ ಈಗ ಒಂಥರ ನೆಮ್ಮದಿ ಆಗ್ತೈತೆ ಕಣೆ ಶಿಲ್ಪ. ಯಪ್ಪ ಅಲ್ಲಿದ್ದಾಗ ಒಂಥರ ಆಗೋದು, ಏನಾನ ಮಾಡೋಕ್ಕೋದ್ರೆ ಏನು ಅಂತ ಒಂಥರ ನಿದ್ದೆನೂ ಸರಿಯಾಗಿ ಬರ್ತಿಲ್ಲ. ಈಗ ಒಂಥರ ಮನಸ್ಸಿಗೆ ಆಹಾ ಹಾಲು ಕುಡ್ದಷ್ಟು ಸಂತೋಷ ಆಗ್ತೈತೆ ಶಿಲ್ಪ. ನಿನಗೆ ಸಂತೋಷ, ನನಗೆ ಹೊಟ್ಟೆ ಉರಿತೈತೆ. ಅಯ್ಯೋ ಎಂತ ಅದೃಷ್ಟ ಮಿಸ್ ಆಯ್ತಲ್ಲ ಅಂತಾನ. ನಿನ್ನಿಂದನ ಇಲ್ಲಿ ಕೂಲಿ ಮಾಡ್ಬೇಕು, ನೀನು ಬೇಸ್ಕೊಂಡು ತಿನ್ಬೇಕು. ಆ ಸೇಳಿಕಾಯಿ ಏನಿಸ್ಬೇಕು, ಸೇಳಿಕಾಯಿ ತಂದು ಕೊಡ್ಬೇಕು ನೀನು ಕೂಲಿ ಹೋಗಿ. ಇಲ್ಲಾಂದ್ರೆ ಉಗಿಸ್ಕೊಂತೀಯ. ಇಂಥದೆಲ್ಲ ಬೇಕಾ? ಅಲ್ಲಿ ಕುಡಿದಂಗೆ ಹೆಂಗೋ ಕುಡಿದ್ರು ಗೊತ್ತಾಗ್ದಂಗೆ ಇದ್ದಿದ್ರೆ ಈ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ನೆಮ್ಮದಿಯಾಗಿರ್ಬೋದಾಗಿತ್ತು ಅಪ್ಪ ಅಮ್ಮನ ಜೊತೆಗೆ. ಅಯ್ಯೋ ಏನು ನೆಮ್ಮದಿ ಬಿಡು ಶಿಲ್ಪ. ನಾವು ಇದ್ದಿದ್ದ ಜಾಗದಾಗ ಇದ್ದೇನೆ ನಮಗೆ ನೆಮ್ಮದಿಯಾಗಿರೋದು. ಸುಮ್ಮನಿರು. ನನಗಂತೂ ಅಲ್ಲಿ ಹೋದಾಗಿಂದನ ಒಂಥರ ಏನೋ ಕಳ್ಕೊಂಡಂಗೆ ಆಗೋದು ಶಿಲ್ಪ. ನಮ್ಮೂರಿಗೆ ಯಾವಾಗ ಹೋಗ್ತೀನೋ ಅಂತ ಒಂದೊಂದ್ಸಲ ಅನ್ಸೋದು. ಒಂದೊಂದ್ಸಲ ನೀನು ಹೇಳೋದು ಕೇಳಿ ಬಿಡತ್ಲಾಗ ಇಲ್ಲೇ ಇರೋಣ ಅಂತ ಸುಮ್ಮನೆ ಆಗ್ತಿದ್ದೆ. ಅಂತೂ ಇಂತೂ ಹೆಂಗೋ ಅತ್ಲಾಗೆ ಈ ನಿಮ್ಮ ಅಪ್ಪ ಅಮ್ಮ ಏನೇನೆ ನಮ್ಮನ್ನ ಕಳಿಸ್ಬಿಟ್ರಲ್ಲ. ನನಗಂತೂ ಒಂಥರ ಏನೋ ಎದೆಗೇನೋ ಭಾರ ಹೊತ್ಕೊಂಡಿರೋ ಥರ ಇತ್ತು. ನಿಮ್ಮೂರಾಗ ಇರತಕ್ಕ ಇಲ್ಲಿಗೆ ಬಂದ್ಮೇಲೆ ಒಂತಲ್ಲ ಭಾರ ಕೆಳಗಿಳ್ದಂಗೆ ಆಯಿತು. ಬಾ ಹೊಳಿಗೆ ಹೋಗೋಣ. ಭಾರ ಅಂತೆ ಭಾರ, ನನಗೆ ಅಲ್ಲಿ ಹಗುರವಾಗಿತ್ತು, ಆದರೆ ಇಲ್ಲಿಗೆ ಬಂದಾಗ ಭಾರ ಅಂತ ಅನಿಸ್ತೈತೆ. ಅಯ್ಯೋ ಬಾ ಶಿಲ್ಪ, ನಿಂದೆಲ್ಲ ಉಲ್ಟಾ ಪಲ್ಟ. ಸುಮ್ಮನೆ ಅತ್ಲಾಗೆ ಬರೋದು ಬಂದಿದ್ದೀವಿ, ಇನ್ಯಾಕೆ ತಲೆ ಕೆಡ್ಸ್ಕೊಂಡು. ನಿಮ್ಮ ಅಪ್ಪ ಅಮ್ಮ ಅಂತೂ ನಿನ್ನಂತೂ ನಾ ಲಿಕ್ಕಮಲ್ಲ. ಬಾ ಇನ್ನೇನು ಮಾಡೋದು, ಇದೇ ಮನೆಗೆ ಗಟ್ಟಿ. ಸೇಳಿ ಇದ್ದಾಳೋ ಇಲ್ವಾ, ನಡಿ ಒಳಿಕೆ. ಯಾವುದೇ ಇದು ಶಿಲ್ಪ? ಗೇಂಡಾಮೃಗ ಇಲ್ಲಿ ಮನೆ ಕಡೆ ಐತೆ ನಮ್ಮ ಮನೆಗೆ. ಅಯ್ಯೋ ಯಾರಪ್ಪ, ಅದೇ ಆ ಸೇಳಿ ಅಣ್ಣನೇ ಇರಬೇಕು. ಇವನು ಹಿಂಗಿದ್ದಾನೆ, ಒಳ್ಳೆ ರೌಡಿ ಇದ್ದಂಗಿದ್ದಾನೆ. ಅಯ್ಯಪ್ಪ ಇವ್ ನೋಡಿರೋ ಭಯವಾಗುತ್ತಲ್ಲ. ಅಯ್ಯಪ್ಪ ಇವನ್ ಜೊತೆಗೆ ಇಲ್ಲಿ ನಾವು ಹೆಂಗಿರೋದು? ಮೊದಲು ಇವ್ನ ಮನೆಯಿಂದ ಆಚೆಗೆ ಹಾಕ್ಬೇಕು. ಇವನಿದ್ರೆ ನಮಗೆ ಇಲ್ಲಿ ಇರಕ್ಕಾಗಲ್ಲ. ಆಯ್ತಾಯ್ತು ಇವ್ರು ಎದಳ್ಸನ. ಏಯ್ ಎದಳ ಮ್ಯಾಕೆ. ಇವನೇನು ಅಲ್ಲ, ಕಾಲಿಗೆ ಹೋದ್ರೂ ಹಿಂಗೆ ಗೊರಕೆ ಹೊಡ್ಕೊಂಡ್ ಬಿತ್ಕೊಂಡೇ. ಈ ಎಲ್ಲ ಈಟತ್ನಾಗ ಹಿಂಗೆ ನಿದ್ದೆ ಮಾಡ್ತಾ ಇದ್ದಾನಲ್ಲ, ಇವನಿಗೆ ಏನು ಚಿಂತೆ ಇಲ್ಲ ಅಂತ ಕಾಣಿಸುತ್ತೆ. ಏಯ್ ಎದಳ ಮ್ಯಾಕೆ, ಎದಳು. ಜೋರಾಗಿ ಒಂದು ಕಪಾಳಕ್ಕೆ ಬಿಡು, ಎದ್ದಾಳ್ತಾನೆ. ಏನ್ ನಿಂತ್ಕೊಂಡು ನೋಡ್ತಾ ಇದ್ದೆ? ಬಿಡು ಕಪಾಳಕ್ಕೆ, ಎದ್ದಾಳೆ ಮ್ಯಾಕೆ. ಎದ್ದು ನಡಿಯನ್ನ ಆಸಕ್ಕೆ, ಇಲ್ಲಿ ಇರ್ಬೇಡ ಅವನ್ನ. ಏಯ್ ಎದಳ ಮ್ಯಾಕೆ, ತಿಂದು ಬಿತ್ಕೊಂಡಿರೋದು ನೋಡು. ಯಾರದು ನನ್ನ ಒಯ್ದವರು? ಯಾರವರು? ಏಯ್ ಎದಳ ಮ್ಯಾಕೆ, ಎದ್ದಳು. ಯಾವನು ನೀನು? ನಮ್ಮನೆಗೆ ಯಾಕೆ ನುಗ್ಗಿದ್ಯಾ? ಯಾಕೆ ನುಗ್ಗಿದ್ಯಾ? ನಡಿಯೋ ಆಚೆಗೆ, ನಡಿಯೋ. ಇದು ನಮ್ಮನೆ, ಅದಕ್ಕೆ ನಾವು ಬಂದಿದ್ದೀವಿ. ನೀನು ಯಾವನು? ನೀನು ಸೇಳಿ ಅಣ್ಣಯ್ಯನ? ನೀನು ಯಾವನು? ನನ್ನ ತಂಗಿನ ಸೇಳಿ ಅಂತ ಕರಿಯಾಕೆ ನೀನು ಯಾವನು? ಯಾವ ಗೋಳಿ ಮಗನ ನೀನು? ಆಚೆ ಹೋಗೋ. ಅಯ್ಯಪ್ಪ ಇವನೇನು ಹಿಂಗೆ ಇಡ್ತಾನೆ ಶಿಲ್ಪ. ನೋಡ್ದ ನಮ್ಮನೆಗೆ ನಾವೇ ಬರಂಗಿಲ್ವಂತೆ. ಇವನು ಇವನ್ನ ಮೊದಲು ಆಚೆಗೆ ಹಾಕ್ಬೇಕು. ನೋಡೋ, ನೀನು ಸೇಳಿಗೆ ಅಣ್ಣನೇ ಆಗಿರ್ಬೋದು, ಇದು ನಮ್ಮನೆ, ಇವರು ನನ್ನ ಗಂಡ. ಗೊತ್ತಾಯ್ತಾ? ಮುಚ್ಕೊಂಡು ಇಲ್ಲಿಂದನ ಹೋಗ್ತಾ ಇರು. ನೀನ್ ಮುಂಚೆ ಎಲ್ಲಿದ್ದೋ ಅಲ್ಲಿಗೆ. ಈಗ ನಾವು ಬಂದಾಯ್ತು, ನಾವಿಲ್ಲ ಅಂತೇಳಿ ಸೇಳಿ ನೀನ್ ಕರ್ಕೊಂಡು ಬಂದು ಇಕ್ಕೊಂಡಿರ್ಬೋದು. ಏಯ್ ನೀವಿಬ್ರು ಮೊದಲು ಆಚೆ ಹೋಗ್ರಿ. ಇವನು ಯಾವನು? ನನ್ನ ಸೇಳಿ ಗಂಡ ಅಂತಾನೆ. ಈ ಹೇತ್ಲಾಂಡಿ ನನ್ನ ಮಗ ನಮ್ಮ ತಂಗಿ ಗಂಡನ ಅಂದರೆ ನಂಬಕ್ಕೆ ಆಗಲ್ಲ. ನನ್ನ ತಂಗಿ ಮದುವೆ ಆದಾಗ ಹೆಂಗಿದ್ದ, ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದ. ಇವನು ಯಾವನ ಗಡ್ಡ ಎಲ್ಲ ಬಿಡ್ಕೊಂಡು ಈಗ ಬಂದ್ಬಿಟ್ಟ ನನ್ನ ತಂಗಿ ಗಂಡ ಅಂತ ಹೇಳ್ಕೊಂಡು. ನಡಿರೋ ಆಚೆಗೆ. ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನೇ ಆಚೆಗೆ ಹೋಗೋ ಅಂತೀರಾ? ನಡಿರೋ, ನಡಿಯೋ. ಏನ್ ಮಾತಾಡ್ತಾ ಇದ್ಯಾ? ಇದು ನಮ್ಮನೆ, ನಾನು ಇವ್ರ ಗಂಡ. ನೀನ್ ಸೇಳಿದಾಳಲ್ಲ ಅವಳು ಅಷ್ಟೇ ಇವನಿಗೆ ಎಂತಿ. ಗೊತ್ತಾಯ್ತಾ? ನಾವು ಇಷ್ಟ ದಿನ ನನ್ನ ತವ್ರ ಮನೆಗಿದ್ವಿ, ಈಗ ಅಲ್ಲಿಂದ ಇಲ್ಲಿ ಕಳ್ಸಿದ್ರು ನಮ್ಮ ಅಪ್ಪ ಅಮ್ಮಯ್ಯ, ಅದಕ್ಕೆ ಬಂದಿದ್ದೀವಿ. ಹೇಳಿ ಎಲ್ಲ ಹೇಳಿರ್ಬೇಕು ತಾನೇ ನಿನ್ಗೆ? ಹೆಚ್ಚಿಗೆ ಮಾತಾಡ್ಬೇಡಮ್ಮ, ನಡಿ ಹೊರಕ್ಕೆ. ಹೊರಕ್ಕೆ ಹೋದ್ರೆ ಸರಿ, ಇಲ್ಲಾಂದ್ರೆ ಏನೂ ಇಲ್ಲ. ಒಂದೇ ಒಂದು ಗುದ್ದಿದ್ರೆ ಮುಖ ಅಪ್ಪಚ್ಚಿ ಆಗ್ಬಿಡ್ಬೇಕು ಇಬ್ರದನ್ನು. ಸುಮ್ಮನೆ ಹೊರಕ್ಕೆ ಹೋಗ್ರಿ. ಏನು ನೀನು ಹಿಂಗೆ ಎದುರಿಸ್ತಾ ಇದೀಯ ನಮ್ಮನ್ನ? ನೀನ್ ಆಚೆ ಹೋಗೋ. ತಿರೋ ಏನು ಬಿಡ್ಲ ಒಂದ? ಅಯ್ಯೋ ಬೇಡ ಬೇಡ, ನಡೀರಿ ನಡಿ. ಶಿಲ್ಪ ಏನು ಇವನು ಹಿಂಗಾಡ್ತಾನೆ? ನನ್ನ ಮಗ ರೌಡಿ ಅನ್ಸುತ್ತೆ. ಅದೇನು ಅವನೇ ಮತ್ತೆ ಕಳ್ತನ ಮಾಡ್ಕೊಂಡು ರೌಡಿ ದಮ್ ಮಾಡ್ಕೊಂಡು ಇಷ್ಟು ದಿನ ಅದೆಲ್ಲ ಬಿದ್ದಿದ್ನ. ಈ ಸೇಳಿ ಕರ್ಕೊಂಡ್ ಮನೆಗೆ ಇಕ್ಕೊಂಡವಳೆ. ನಡಿ ಹೊರಗೆ ಹೋಗೋಣ, ಆ ಸೇಳಿ ಬರ್ಲಿ. ನೀವು ಏನು ನಿಂತ್ಕೊಂಡು ಮಕ್ಕ ನೋಡ್ತಾ ಇದ್ರಾ? ನಡೀರಿ. ಅಯ್ಯೋ ಅಣ್ಣ, ನಾವು ಸೇಳಿ ಬರ್ಲಿ, ಆಮೇಲೆ ಸೇಳಿ ಬಂದ್ಮೇಲೆ ನೋಡುವಂತೆ ನಿಂಗೆ ಗೊತ್ತಾಗುತ್ತೆ ನಾವು ಯಾರು ಅಂತಾನ. ನೀನು ನಮ್ಮನ್ನು ನೋಡಿಲ್ಲ ಅನ್ಸುತ್ತೆ. ಸೇಳಿ ಬಂದು. ಓಹೋ ಯಾವಾಗ್ಲೂ ಬಂದ್ಬಿಟ್ಟಿದ್ದೀರಾ ತವ್ರ ಮನೆಯಿಂದ? ಏನೇ ಶಿಲ್ಪಿ ಬಂದ್ಬಿಟ್ಟಿದ್ಯಾ ಗಂಡನ್ ಕರ್ಕೊಂಡು? ಯಾಕೆ ಅಲ್ಲೇ ಇರ್ತೀವಿ ನಾವ್ ಇನ್ಮೇಲೆ ಬರಲ್ಲ ಇಲ್ಲಿಗೆ, ನೀನೊಬ್ಳೆ ಇಲ್ಲಿ ಅಂತಾನ ಹೇಳಿ ಹೋಗ್ದೆ. ಯಾಕೆ ಬಂದ್ಬಿಟ್ರಿ? ಏನಾಯ್ತು? ಏನ್ ಮಾಡತ್ ಹೇಳಿ? ಎಲ್ಲ ಈ ನಮ್ಮ ಗಂಡನಿಂದ. ಇವನೊಬ್ಬ ನೆಟ್ಟಗಿದ್ದಿದ್ರೆ ನಾವ್ ಅಲ್ಲೇ ಇರ್ತಿದ್ವಿ ಆರಾಮಾಗಿ. ನೀನು ನಿಮ್ಮ ಅಣ್ಣ ಇಲ್ಲೇ ಇರ್ಬೋದಾಗಿತ್ತು. ಆದ್ರೆ ಇವನ್ ಕುಡ್ತಾ ಬಿಡ್ದಲೇನೆ
ನಮ್ಮ ಅಪ್ಪಯ್ಯ ಅಮ್ಮಯ್ಯ ಆಚೆಗೆ ಹಾಕಿದ್ರು ಹೋಗ್ರಿ ನೀವು ಇಲ್ಲಿರಕ್ಕೆ ನೀವು ಲಾಯಕ್ಕೆ ಆಗಿಲ್ಲ ಅಂತ ನಮ್ಮ ಆಚೆಗೆ ತಳ್ಬಿಟ್ರು. ಅದಕ್ಕೆ ಬಂದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ನಿಮ್ಮ ಅಣ್ಣಯ್ಯ ನಮ್ಮನ್ನ ಮನೆ ಒಳಗೆ ಸೇರ್ಸಲ್ಲ ಅಂತಾನೆ. ನಮ್ಮನೆ ನಾವು ಬಿಡಪ್ಪ ಅಂತಂದ್ರು ಕೇಳ್ತಾ ಇಲ್ಲ. ಆಚೆ ಕರ್ಕೊಂಬಂದ ನಾವು ಒಳಕ್ ಹೋಗಿದ್ದಾರನ. ಏನ್ ತಂಗಿಯಮ್ಮ, ಇವನೇ ನಿನ್ ಗಂಡ? ಹ್ಞೂ ಅಣ್ಣ, ಅವನೇ ನನ್ನ ಗಂಡ. ಯಾಕೆ ಮರ್ತ್ಬಿಟ್ಟ? ನನ್ನ ಮದ್ವೆಗೆ ನೀನೇ ನಿಂತು ಮದುವೆ ಮಾಡಿದ್ದಲ್ಲ. ನೋಡಿದ್ರೆ ಚೆನ್ನಾಗಿದ್ದ, ಈಗ ಯಾಕೆ ಹಿಂಗಾಗೇನು ಒಳ್ಳೆ? ಹಂಗೇನೆ ಕುಡ್ದು ಹಂಗಾಗೇನೆ. ಬಿಡು ಹೋಗ್ಲಿ. ಇವಳು ಶಿಲ್ಪ, ಅದೇ ನನ್ನ ಗಂಡಿಗೆ 2ನೇ ಹೆಂಡತಿ. ನಾನು ಹೇಳ್ತಿದ್ನಲ್ಲ. ಓ, ಇವಳೇನ ಅವಳು? ಹಂಗ ಅಂದ್ಕೊಂಡೆ ನಾನು ನೋಡ್ತಿದ್ದಂಗೆ. ಆದ್ರೂ ಮನೆ ಒಳಗೆ ಬಿಟ್ಕೊಂಬದ್ ಬೇಡ ಅಂತ ಅಂತಿದ್ದಲ್ಲ ನೀನು. ಅದಕ್ಕೆ ಆಚೆಗೆ ಹೋಗ್ರಿ ಅಂತಾನ ಹೇಳ್ಕೊಂಬಂದೆ ಇತ್ಲಾಗೆ. ಮನೆ ಒಳಗೆ ಸೀದಾ ಬಂದ್ಬಿಡ್ತಾರೆ. ಬಂದು ಅಲ್ಲ ಹೋಗ್ಬೇಕಾದ್ರೆ ನಿನ್ನೇನಾದ್ರು ಕೇಳ್ಕೊಂಡು ಹೋಗಿದ್ರ ಇವರು? ಹೇಳಿ, ನಿನಗೆ ಹೇಳ್ದರೆ ನಾವೇನು ಹೋಗಿದ್ವಿ? ಈಗೇನು ಮನೆ ಒಳಗೆ ಸೇರಿಸ್ತೀಯೋ ಇಲ್ವೋ? ಅಲ್ಲ ನಮ್ಮನಿಗೆ ನಾವು ಬರಕ್ಕೆ ಇವನ್ ಯಾರು ಕೇಳಕ್ಕೆ? ಇವನಿಗೂ ಈ ಮನೆಗೂ ಏನ್ ಸಂಬಂಧ? ಇವನು ಬಂದು 4 ದಿವಸ ಇದ್ದೋಗಕ್ ಬಂದಿರೋನು. ಇವನು ನಮ್ಮನ್ನ ಮನೆಯಿಂದ ಆಚೆಗೆ ಹಾಕ್ತಾನೆ. ಇವನು ನಮ್ಮ ಮನೆಯಿಂದ ಆಚೆಗೆ ಹಾಕು, ನಾವು ಇಲ್ಲಿರ್ತೀವಿ. ನಾನು ನನ್ನ ಗಂಡ ಮನೆ ಒಳಗೆ ಹೋದ್ರಿ ಹೇಳ್ಕೊಂಬರ್ತಾನೆ. ದರನ ಒಳ್ಳೆ ಎಮ್ಮೆ ಇದ್ದಂಗಿದ್ದೀನಿ ಅಂತಾನ. ಏಯ್, ನೆಟ್ಟು ಮಾತಾಡೋದು ಕಲ್ತ್ಕ. ಏನು ಎಮ್ಮೆ ಗಿಮ್ಮೆ ಅಂತಿದ್ಯಾ? ಇತ್ಲಿಂದ ಬಂದು ಬಿಟ್ರೆ ಅಷ್ಟೇನೆ, ಅಲ್ಲಿಗೆ ಹೋಗಿ ಬಿದ್ದಿರ್ಬೇಕು. ಹುಷಾರು. ಓ ಅಲ್ಲ, ಇಲ್ಲಿರಲ್ಲ ನಾವು, ಅಲ್ಲಿರ್ತೀವಿ ಇನ್ಮೇಲೆ ಅಂತ ಹೇಳಿ ಹೋಗಿ. ಈಗ ಒಂದೇ ತಿಂಗಳಿಗೆ ವಾಪಸ್ ಬಂದು ಜೋರು ಮಾಡ್ತಾ ಇದೀಯಾ? ಅಣ್ಣ ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಸುಮ್ಮನೆ ಇರು. ಆಯ್ತು, ಅದೇನು ಮಾತಾಡ್ತೀಯೋ ಮಾತಾಡ್ಬಾ ತಂಗಿಯಮ್ಮ, ಬಾ. ಹೋ, ಏನೋ ಇಬ್ರು ಇಷ್ಟು ಬೇಗ ಬಂದ್ಬಿಟ್ರಿ? ಏನ್ ಹೇಳಿ ಹಿಂಗೆ ಮಾತಾಡ್ತಾ ಇದ್ಯಾ? ಬೇಗ ಬಂದ್ರಿ ಅಂದ್ರೆ ಯಾಕೆ ಬರಬಾರ್ದಾ? ನಮ್ಮನೆಗೆ ನಾವು ಬಂದ್ರೆ ನಿಮ್ಮ ಅಣ್ಣ ಯಾಕೆ ಹಿಂಗಾಡ್ತಾ ಇದ್ದಾನೆ? ಅವನಿಗೆ ಸರಿಯಾಗಿ ಹೇಳೋದು ಕಲ್ತ್ಕ. ನನ್ನೇ ಬಾಯಿ ಬಂದಂಗೆ ಮಾತಾಡ್ತಾನೆ, ನನ್ನೇ ಕೈ ಹಿಡ್ದು ದಬ್ತಾನೆ. ಏನೋ ತಿಂದು ಹಂದಿ ಹಂಗಿದ್ದೀನಿ ಅಂತಾನೆ. ಏಯ್, ಹಂದಿಗಿಂದಿ ಅಂದ್ರೆ ಏನೂ ಇಲ್ಲ, ಸುಟ್ಟು ತಿಂದುಬಿಡ್ತೀನಿ ಅಷ್ಟೇನೆ ನಿನ್ನೇನೆ. ಏನು ನೀನೇನು ಮನುಷ್ಯನೋ ರಾಕ್ಷಸನೋ? ಏನು ಹೇಳಿ ನಿಮ್ಮ ಅಣ್ಣಯ್ಯ ನನ್ನೇ ತಿಂತೀನಿ ಅಂತಾನೆ? ಏನವನು ಏನು ಮನುಷ್ಯ ಅಲ್ವಾ? ಅಯ್ಯ, ಅವನು ಹಂಗೆ ಮಾತಾಡೋದು. ಅವನು ರೌಡಿ, ಗೊತ್ತಾಯ್ತಾ? ಇಷ್ಟು ದಿನ ರೌಡಿಯಾಗಿ ಕಳ್ತನ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿದ್ದ. ನೀವು ಬೇರೆ ಇಲ್ಲಿರ್ಲಿಲ್ವಲ್ಲ ನನ್ನ ಜೊತೆಗೆ, ಯಾರು ಇರಲಿಲ್ಲ. ಅದಕ್ಕೆ ನಮ್ಮ ಅಣ್ಣಯ್ಯ ಸುಮ್ಮನೆ ಅಲ್ಲಿ ಇಲ್ಲಿ ಅದು ಯಾಕೆ ಅಂತಾನ ನಮ್ಮ ಜೊತೆಗೆ ಇರಲಿ ಅಂತಾನ ಕರ್ಕೊಂಬಂದೆ. ನೀವು ಯಾಕೆ ಬಂದ್ರಿ ಇಲ್ಲಿಗೆ? ಬಂದ್ರಿ ಅಂದ್ರೆ ನಮ್ಮಮ್ಮ ಏನಪ್ಪಯ್ಯ ಹೋಗ್ರಿ ನೀವು ಸಾಕು ಇದ್ದಿದ್ದು ಅಂತಾನ ಕಳ್ಸಿರು. ಇವನಿಂದಾನ ಕುಡ್ದು ಗಲಾಟೆ ಮಾಡ್ತಾನೆ ಅಂತಾನ. ಈಗ ನಿಮ್ಮ ಅಣ್ಣನ ಆಚೆ ಕಳ್ಸು, ನಾವು ಬಂದಿದ್ದೀವಲ್ಲ. ಆಚೆ ಕಳ್ಸು ಅಂದ ತಕ್ಷಣ ಕಳ್ಸಕ್ಕಾಗುತ್ತಾ? ಹಂಗೆಲ್ಲ ಆಗಲ್ಲ. ನೀವೇ ಸ್ವಲ್ಪ ದಿನ ಎಲ್ಲಾದ್ರೂ ಬೇರೆ ಕಡೆ ಮನೆ ಮಾಡ್ಕೊಂಡಿರ್ರಿ. ನಮ್ಮ ಅಣ್ಣಯ್ಯ ಮುಂದಿನ ತಿಂಗಳು ಹೋಗ್ತಾನೆ, ಅವಾಗ ಬೇಕಂದ್ರೆ ಬರೀವ್ರಂತೆ. ಹೋಗ್ರಿ. ಏನು ನಾವು ಬಾಡಿಗೆ ಮನೆ ಮಾಡ್ಕೊಂಡಿರ್ಬೇಕಾ? ಅದೆಲ್ಲ ಗೊತ್ತಿಲ್ಲ. ನಮ್ಮ ತಗೇನು ದುಡ್ಡು ಐತಾ ಬಾಡಿಗೆ ಕೊಡಕ್ಕೆ, ಅಡ್ವಾನ್ಸ್ ಕೊಡಕ್ಕೆ? ಏನ್ ಹೇಳ್ತಾ ಇದ್ಯಲ್ಲ? ನಮ್ಮನೆ ಬಿಟ್ಟು ನಾವೇ ಕಂಡರ್ ಮನೆಗೆ ಇರ್ಬೇಕು. ನಿಮ್ಮ ಅಣ್ಣನೇ ಬೇಕು ಅಂದ್ರೆ ಯಾವ್ದಾದ್ರು ಬಾಡಿಗೆ ಮನೆ ಮಾಡಿ ಇರ್ಸು. ನೀನು ಹೋಗಿ ಅಲ್ಲೇ ಇರು, ಯಾರು ಬೇಡ ಅಂತಾರೆ. ನಾವು ನಮ್ಮ ಮನೆಗೆ ಇರ್ತೀವಿ, ಹೇಳ್ರಿ ನೀವು. ಹೌದು ಸೇಳಿ, ನಮ್ಮ ಕೈಲಿ ಬಾಡಿಗೆ ಗಿಡ ಕಟ್ಟಕ್ಕಾಗಲ್ಲ. ನೀನೇ ಹೋಗು, ಬೇಕಂದ್ರೆ ನಿಮ್ಮ ಅಣ್ಣ ಕರ್ಕೊಂಡು ನಾವು ಇಲ್ಲೇ ಇರ್ತೀವಿ. ನಡಿ ಶಿಲ್ಪ. ಆಯ್ತಾಯ್ತು, ಇಲ್ಲೇ ಇರೀರಂತೆ. ನಮ್ಮ ಅಣ್ಣಯ್ಯನು ಇಲ್ಲೇ ಇರ್ತಾನೆ. ಆದ್ರೆ ನಮ್ಮ ಅಣ್ಣಯ್ಯನ ಗಲಾಟೆ ಮಾಡೋದು, ಹೋಗು ಅನ್ನೋದು, ಏನಾನ ಜಗಳ ಮಾಡೋದು ಮಾಡಿದ್ರೆ ಅವನೇನ್ ಸುಮ್ಮನಿರಲ್ಲ. ಗೊತ್ತಾಯ್ತಾ? ಮನೆ ಬಿಟ್ಟು ಹೋಗಿದ್ರ, ಈಗ ಬದ್ದಿದ್ರ ಅಂದ್ಮೇಲೆ ನಾವ್ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು. ಅದ್ ಬಿಟ್ಬಿಟ್ಟು ಅದು ಇದು ಅಂತ ಜಗಳ ಮಾಡಿದ್ರೆ ನಾನೇನ್ ಸುಮ್ಮನಿರಲ್ಲ, ನಮ್ಮ ಅಣ್ಣಯ್ಯನು ಸುಮ್ಮನಿರಲ್ಲ. ಗೊತ್ತಾಯ್ತಾನೆ? ಅವನು ಏನು ಅಂತಾನ ನಿಮ್ಮಿಬ್ರಿಗೂ? ನೋಡ್ದ ಈ ಸೇವಿನ ಅವ್ರ ಅಣ್ಣ ಇರಕ್ಕೆ ಎಷ್ಟು ಮಾತಾಡ್ತಾನೆ. ನಮ್ಮನಿಗೆ ನಾವೇ ಬರಬಾರ್ದ? ಈಗ ಇವಳು ಹಾಕೋ ಕಂಡೀಷನ್ಗೆಲ್ಲ ಒಪ್ಕೊಂತೀವಿ. ಆಮೇಲೆ ಮನೆ ಒಳಗೆ ಹೋದ್ಮೇಲೆ ಇವರಿಬ್ರಿಗೂ ಗ್ರಾಚಾರ. ಅವ್ರ ಅಣ್ಣನ ಯಾಕೆ ಇಲ್ಲಿ ಇಸ್ಕೊಂತಾಳೆ? ನನಗೆ ನೋಡಿದ್ರೆ ಭಯವಾಗುತ್ತೆ. ಅಂತದ್ರಾಗೆ ನಾನು ಇಲ್ಲಿ ಒಂಟಿಯಾಗಿದ್ದಾಗ ನಮಗೆ ಏನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರು ಗತಿ? ಈಗ ಹೋಗತಕ್ಕ ಸುಮ್ಮನಿರೋಣ. ಏನು ನಾನು ಹೇಳಿದ್ಕೆಲ್ಲ ಒಪ್ಪತ್ಕಂತೀರಾ? ಸರಿ ಆಯ್ತು, ಹೇಳಿದ್ಕೆಲ್ಲ ಒಪ್ಪತ್ಕಂತೀವಿ. ತೆಗಿ, ಜಾಗ ಬಿಡು, ನಾವು ಒಳಗೆ ಹೋಗ್ಬೇಕು. ನಮಗೆ ಸುಸ್ತಾಗೈತೆ ಊರಿಂದ ಬಸ್ ನಾವು ಬಂದಿದ್ಕೋದ್ಕು. ಒಂದೊಂದು ಕಾಟ ಬೇರೆ. ಇನ್ನೊಂದು ವಿಷಯ, ನಿನ್ನ ಮನೆಗೆ ಹೇಳ್ಬಿಡು. ಯಾವಾಗಾದ್ರೂ ನಾನೇನಾದ್ರೂ ಮನೆಗೆ ಒಂಟಿಯಾಗಿದ್ದಾಗ ಅದು ಇದು ಜಗಳ ಮಾಡೋದು, ಆಮೇಲೆ ನನ್ನ ಮೇಲೆ ಕಣ್ಣು ಹಾಕೋದು ಅದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ನಿಮ್ಮ ಅಣ್ಣಗೆ ಈಗಲೇ ಹೇಳ್ಬಿಡು. ಆದಷ್ಟು ಬೇಗ ನಿಮ್ಮ ಅಣ್ಣನ ಇಲ್ಲಿಂದ ಕಳಿಸು. ಅವ್ನು ಎಲ್ಲಿದ್ದಾಗ ಹೋಗ್ಲಿ. ನಮಗೆ ಭಯವಾದಂಗೆ ಆಗುತ್ತೆ. ಅವನಿದ್ರೆ ಇಲ್ಲಿ ಮನಿಕಮ್ಮಗೂ ಭಯ ಆಗುತ್ತೆ. ಅಷ್ಟು ಭಯ ಆದ್ರೆ ಹೋಗ್ರಿ, ಬೇರೆ ಯಾವ್ದಾದ್ರು ಬಾಡಿಗೆ ಮನೆ ಮಾಡ್ಕೊಂಡಿರ್ರಿ. ಹೇಳಿದೆ ತಾನೇ? ಅಯ್ಯೋ, ಹಂಗಂತ ಹೇಳಿ ಎದಕೊಂಡು ಹೋಗಕ್ಕಾಗುತ್ತಾ? ಯಾರೋ ನಮ್ಮನೆಗೆ ಬಂದಿರೋದನ್ನ ನಾವು ಎದಕೊಂಡು ನಾವು ನಮ್ಮನೆಗೆ ಬರ್ದಂಗೆ ಇರೋಕ್ಕಾಗುತ್ತಾ? ಬರ್ರಿ ಹೋಗೋಣ. ಮತ್ತೆ ಹಂಗಾದ್ರೆ ಮುಚ್ಕೊಂಡು ನಡಿ. ಅಣ್ಣ ನೀನು ಏನು ಮಾಡ್ತಿದ್ದೆ ಎಷ್ಟೊತ್ತು? ಕೆಲ್ಸಕ್ಕೆ ಹೋಗಿ ಬಂದಲ್ವಾ, ಬೆಳಗ್ಗಿಲೇ ಹೋಗಿ ಸಾಕಾಗಿತ್ತು, ಮನೆ ಕಂಡಿದ್ದೆ. ಇವ್ರು ಬಂದು ಗೆದ್ದಾಡ್ಸಿದ್ರು, ನಿದ್ದೆ ಎಲ್ಲ ಹಾಳಾಗೋಯ್ತು. ಸರಿ, ನಾನು ಅತ್ಲಾಗೆಲ್ಲ ಹೋಗಿ ಬರ್ತೀನಿ ಹೊರಗಡೆಗೆ, ನೀನು ಹೋಗಿ ಅದೇನು ನೋಡೋಗು. ಸರಿ ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.